ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್. ಇವತ್ತು ಕೂಡ ನಾನು ಮೆಡಿಟೇಷನ್ ಬಗ್ಗೆ ಹೇಳ್ತೇನೆ. ನಾನು ಸ್ವಲ್ಪ ಪ್ರಾಕ್ಟಿಕಲಾಗಿ ನಿಮಗೆ ಹೇಳಿಕೊಡ್ತೀನಿ. ನಮಗೆ ಎಂತ ಮಾಡಲಿಕ್ಕಾಗ್ತದೆ. ತುಂಬ ಥಿಯರೀಸ್ ಎಲ್ಲ ಹೇಳಿದರೆ ಯಾರಿಗೂ ಸಹ ಅದು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಮತ್ತು ಮೆಡಿಟೇಷನ್ ಹೇಳೋಗೆಲ್ಲ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ ಅಂತ. ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕಲ್ಲ, ನನಗೆಲ್ಲ ನೈಟ್ ಡ್ಯೂಟಿ ಮತ್ತು ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಹಾಗೆಲ್ಲ ಆಮೇಲೆಲ್ಲ ಹೇಳ್ತಾರೆ. ಬಟ್ ನಮ್ಮ ಲೈಫಿಗೆ ಯಾವುದಾದ್ರು ಚೇಂಜ್ ಬೇಕಾದರೆ ನಾವು ಸಣ್ಣ ಸಣ್ಣ ಸ್ಟೆಪ್ಸು ನಮ್ಮದು ಲೈಫ್ನಲ್ಲಿ ನಾವು ಅಪ್ಲೈ ಮಾಡಲೇಬೇಕು. ಈಗ ನಿಮ್ಮದು ಫೇಸ್ ಅದಕ್ಕೆ ಯಾವುದಕ್ಕೆ ನಿಮಗೆ ಸ್ವಲ್ಪ ಚಂದ ಜಾಸ್ತಿ ಬೇಕು ಅಂತ ಹೇಳುವಾಗ ನೀವು ಎಷ್ಟು ನಿಮಗೆ ಹಣ ಇಲ್ಲಾದರೆ ಕೂಡ ನೀವು ಹಣ ಕಲೆಕ್ಟ್ ಮಾಡಿ ಎಂದಾದರೆ ಸಹ ಒಂದು ಫೇಶಿಯಲ್ ಮಾಡಲಿಕ್ಕೆಲ್ಲ ಹೋಗ್ತಾರಲ್ಲ. ಬಟ್ ನಮ್ಮದು ಮೈಂಡಿಗಾಗಿ ನಾವು ಎಂತ ಸಹ ಮಾಡೋದಿಲ್ಲ. ಅದು ಯಾಕೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮದು ಲೈಫ್ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಸಿಚುವೇಶನ್ ಬರ್ತದೆ, ಯಾಕೆ ನನ್ನ ಲೈಫ್ ಹೀಗೆ ಆಯಿತು, ನಾನು ಇಷ್ಟೆಲ್ಲ ಮಾಡಿದಲ್ಲ, ಬಟ್ ಐ ಆಮ್ ನಾಟ್ ಹ್ಯಾಪಿ ಇನ್ ಮೈ ಲೈಫ್. ನನಗೆ ಖುಷಿ ಇಲ್ಲ ನನ್ನ ಲೈಫ್ನಲ್ಲಿ. ನಾನು ಇಷ್ಟು ಸಂಪಾದನೆ ಮಾಡಿದೆ, ನಾನು ಅವರಿಗೆ ಅದು ಮಾಡಿಕೊಟ್ಟಿದೆ, ಇದು ಮಾಡಿಕೊಟ್ಟಿದೆ, ಬಟ್ ಐ ಆಮ್ ನಾಟ್ ಹ್ಯಾಪಿ ಎಂದ ಒಂದು ಸಿಚುವೇಶನ್ ಬರ್ತದೆ. ಯಾಕೆ ನನಗೆ ಖುಷಿ ಇಲ್ಲ. ಇದು ಯಾರಿಗಾದರೆ ಬರ್ಬೋದು, ಸಣ್ಣ ಮಕ್ಕಳಿಗೆ ಕೂಡ ಬರ್ಬೋದು, ಅಂದರೆ ಶಾಲೆ ಮಕ್ಕಳಿಗೆಲ್ಲ ಬರ್ಬೋದು, ಟೀನೇಜ್ ಮಕ್ಕಳಿಗೆ ಜಾಸ್ತಿ ಬರ್ತದೆ. ಯಾವಾಗಲೂ ನೋಡಿದರೆ ಸಹ ಎಲ್ಲರೂ ಅವರನ್ನೇ ಬೈತಾರೆ, ಅವರನ್ನೇ ಒಂದು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಯಾರು ಸಹ ಟ್ರೈ ಮಾಡೋದಿಲ್ಲ. ಟೀಚರ್ಸ್ ಟ್ರೈ ಮಾಡೋದಿಲ್ಲ, ಪೇರೆಂಟ್ಸ್ ಕೂಡ ಟ್ರೈ ಮಾಡೋದಿಲ್ಲ. ಅದೇ ಥರ ಮದುವೆ ಆದರೆ ಸಹ, ಮದುವೆ ಆಗಲಿಲ್ಲಾದರೆ ಸಹ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ಸ್ ಬರ್ತದೆ ಲೈಫ್ನಲ್ಲಿ. ಆದರೂ ನಮ್ಮದು ಲೈಫ್ನಲ್ಲಿ ನಮಗೆ ಚೇಂಜ್ ಮಾಡಬೇಕು, ಒಳ್ಳೆದಾಗಿ ಇರಬೇಕು. ಕೆಲವ್ರದ್ದು ಲೈಫ್ ನೋಡುವಾಗ ನಮಗೆ ಆಸೆ ಆಗ್ತದೆ, ಅವರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ. ಬಟ್ ಅವರದ್ದೆಲ್ಲ ಲೈಫ್ನಲ್ಲಿ ಅವರ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ಅವರು ಕೆಲವು ವರ್ಷದಿಂದ ಅವರು ಟ್ರೈ ಮಾಡಿ ಅಂದ್ರಲ್ಲ, ಅವರು ದಿನಾಲೂ ಮಾಡುತ್ತಾ ಇರ್ತಾರೆ. ಈ ಲೋಕದಲ್ಲಿ ಸಕ್ಸಸ್ ಆದರೆ ಎಲ್ಲರೂ, ನಾನು ತುಂಬ ವೀಡಿಯೋದಲ್ಲಿ ಇದೇ ಹೇಳಿ, ಸಕ್ಸಸ್ ಆದರೆ ಎಲ್ಲರಿಗೆ ಅವರು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವೊಮ್ಮೆ ಅವರು 5 ಗಂಟೆಗೆ ಎದ್ದು ಮಾಡೋದಿಲ್ಲ, ಬಟ್ ಅವರದ್ದು ಪ್ರೇಯರ್ನಲ್ಲಿ ಅವರು ಮೆಡಿಟೇಷನ್ ಕಂಪೇನ್ ಮಾಡ್ತಾರೆ. ನಮ್ಮದು ಪ್ರೇಯರ್ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಲೈಫಿನಲ್ಲಿ ಒಂದು ಸೊಲ್ಯೂಷನ್ ಇಲ್ಲ ಆದರೆ ನಮಗೆ ಯಾವಾಗಲೂ ನಮ್ಮದು ಲಾಸ್ಟ್ ಹೋಪ್ ಅಂದರೆ ಭರವಸೆ ಅಂದರೆ ದೇವರ ಮೇಲೆ ಅಲ್ಲ. ಸೊ ಎಲ್ಲರೂ ನಾವು ಕೆಲವರು ದಿನಾಲು ದೇವಸ್ಥಾನದಲ್ಲಿ ಹೋಗ್ತಾರೆ, ಕೆಲವರು ದಿನಾಲು ನಮಾಜ್ ಮಾಡ್ತಾರೆ, ಕೆಲವರು ದಿನಾಲು ಚರ್ಚಲ್ಲಿ ಹೋಗ್ತಾರೆ. ನಿಮಗೆ ಯಾವ ಬಿಲೀಫ್ ಸಿಸ್ಟಮ್, ನಿಮ್ಮದು ನಂಬಿಕೆ ಯಾವುದಾದ್ರೂ ಕೂಡ ಕೆಲವರು ದಿನಾಲು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ನೀವು ಮಾಡಲಿ ಅಥವಾ ಮಾಡಲಿಲ್ಲ, ಅದು ಪ್ರಾರ್ಥನೆ ಮಾಡಿದವರಿಗೆ ನಾನು ಇದೊಂದು ಹೇಳಿಕೊಡ್ತೇನೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಳ್ಳುವಾಗ ಎಲ್ಲಿಯಾದರೆ ಸಹ, ನೀವು ದೇವಸ್ಥಾನದಲ್ಲೇ, ಚರ್ಚಲ್ಲಿ, ಅಲ್ಲಾದರೆ ಮನೆಯಲ್ಲಿ ಆದರೆ ಸಹ ಪ್ರಾರ್ಥನೆ ಮಾಡುವಾಗ ಹೊರಗೆಂದು ಓಕೆ ಯಾರಾದರೂ ಬೆಲ್ ಮಾಡಿದ್ದಾರೆ, ಅಲ್ಲಾದರೆ ನಿಮ್ಮ ಫೋನ್ ರಿಂಗ್ ಆಯಿತು, ಸಡನ್ ನಿಮ್ಮದು ಮೈಂಡ್ ಚೇಂಜ್ ಆಗ್ತದೆ. ಅಯ್ಯೋ ಯಾರು ಕಾಲ್ ಮಾಡಿದರು, ಅವರಿರ್ಬೋದಲ್ಲ, ಅದು ವಿಷಯ ಮಾತಾಡಲಿಕ್ಕಿತ್ತು, ಬೇಗ ಹೋಗಬೇಕು, ಬೇಗ ಎಂಥದ್ದು ಅಂತ ಹೇಳಿ ದೇವರಿಗೆ ಬೇಗ ಇದೊಂದು ಮಾಡಿ ಬೇಗ ನೀವು ಫೋನ್ ರಿಸೀವ್ ಮಾಡಲಿಕ್ಕೆ ಹೋಗ್ತಾರೆ. ಓಕೆ. ಸೊ ಅಂದರೆ ನಮ್ಮದು ಪ್ರಾರ್ಥನೆಯಲ್ಲಿ ನಾವು ಫುಲ್ ಫೋಕಸ್ ಕೊಡಲಿಕ್ಕೆ ನಮಗೆ ಆಗೋದಿಲ್ಲ. ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಫುಲ್ ಫೋಕಸ್ ಅಂದರೆ ನಾವು ಎಂದ ಪ್ರಾರ್ಥನೆ ಮಾಡೋದಂದರೆ, ಕೆಲವರು ಪದಗಳು ಯೂಸ್ ಮಾಡ್ತಾರೆ, ಓಂ ಹೇಳ್ತಾರೆ, ಓಂ ನಮಃ ಶಿವಾಯ ಹೇಳ್ತಾರೆ, ಬಿಸ್ಮಿಲ್ಲಾ ಹೇಳ್ತಾರೆ, ಸುಬ್ಹಾನಲ್ಲಾಹ್ ಹೇಳ್ತಾರೆ, ಗಾಡ್ ಈಸ್ ಗ್ರೇಟ್, ಜೀಸಸ್ ಈಸ್ ಮೈ ಗಾಡ್, ಹಾಗೆ ಒಬ್ಬರೊಬ್ಬರು ಒಂದೊಂದು ಹೇಳ್ತಾರೆ. ಆ ಒಂದು ಪ್ರಾರ್ಥನೆ ನಾವು ಫುಲ್ ಫೀಲಿಂಗಲ್ಲಿ ನಿಮಗೆ ಹೇಳಲಿಕ್ಕಾಗ್ತದೆ. ಫುಲ್ ಫೀಲಿಂಗನ್ನು ನಾನು ಹೇಳಲಿಕ್ಕೆ ಅಂತ ಅದರದ್ದು ಮೀನಿಂಗ್ ಅಂದರೆ, ಹೊರಗೆದು ಸೌಂಡ್ ಯಾರಾವುದು ಕರೀತಾರೆ, ಫೋನ್ ಬರ್ತದೆ, ಕಾಲಿಂಗ್ ಬೆಲ್ ರಿಂಗ್ ಆಗ್ತದೆ, ಎಂದಾದರೆ ಕೂಡ ಓಕೆ, ನೀವು ಪ್ರಾರ್ಥನೆಯಲ್ಲಿ ಆ ಒಂದು ನಿಮಿಷ ನಿಮ್ಮದು ಮೈಂಡ್ನಲ್ಲಿ ದೇವರು ಮಾತ್ರ ಬರ್ತದಾ ಇಲ್ವಾ, ನೀವೊಂದು ಟ್ರೈ ಮಾಡಿ ನೋಡಿ. ಮೆಡಿಟೇಷನ್ ಅಂದರೆ ಆ್ಯಕ್ಚುಲಿ ನಾವು ಎಂತ ಮಾಡೋದು, ಈಗ ನಾನೀಗ ಮಾತಾಡುವಾಗ ನಂದು ಫುಲ್ ಫೋಕಸ್ ಇದರಲ್ಲೇ ಇರಬೇಕು. ನನಗೆ ಸುತ್ತಿ ಬೇರೆ ಸೌಂಡೆಲ್ಲ ಉಂಟು, ಬಟ್ ನಾನು ಅದರಲ್ಲಿ ಎಲ್ಲ ನನ್ನ ಕಿವಿ ಕೊಟ್ಟರೆ ನನಗೆ ಇಲ್ಲಿ ಸರಿಯಾಗೋದಿಲ್ಲ. ಆ್ಯಕ್ಚುಲಿ ಇದೇ ಮೆಡಿಟೇಷನ್ ನಮಗೆ ಸ್ಟಡೀಸಲ್ಲಿ ಕೂಡ ನಮಗೆ ಮಕ್ಕಳ ಹತ್ರ ನಾವು ಹೇಳ್ತೇವಲ್ಲ, ನೀವು ಕಲಿಯುವಾಗ ನೀವು ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಕೊಡಬೇಕು. ಅಲ್ಲಾದರೆ ನೀವು ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಟೀಚರ್ ಎಂತ ಹೇಳಿದ್ರು ನೀವು ಅದರಲ್ಲೇ ನಿಮ್ಮದು ಫುಲ್ ಕಾನ್ಸಂಟ್ರೇಷನ್ ಕೊಡಬೇಕು, ಆಗ ನಿಮಗೆ ಎಲ್ಲ ಅರ್ಥ ಆಗ್ತದೆ. ಬಟ್ ಎಷ್ಟು ಮಕ್ಕಳು ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ಇದೇ ಥರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮದು ಫುಲ್ ಕಾನ್ಸಂಟ್ರೇಷನ್ ನಮಗೆ ಅಲ್ಲಿ ಕೊಡಲಿಕ್ಕಾದರೆ ಇಟ್ಸ್ ಎ ಮೆಡಿಟೇಷನ್, ಅದು ಮೆಡಿಟೇಷನ್. ಅರ್ಥ ಆಯ್ತಾ? ಸೊ ಎಲ್ಲರೂ ಇದೊಂದು ಟ್ರೈ ಮಾಡಿ ನೋಡಿ. ನೀವು
ಕೆಲವರು ಬೆಳಿಗ್ಗೆ ಸಂಜೆ ತನಕ ಪ್ರಾರ್ಥನೆ ಮಾಡ್ತಾರೆ. ಬಟ್ ಲಾಸ್ಟ್ ಅಂತ ಹೇಳಿದ್ರು, ದೇವರೇ ನೀವು ಯಾಕೆ ನನಗೆ ಇದಕ್ಕೆ ಆನ್ಸರ್ ಕೊಡಲಿಲ್ಲ, ಯಾಕೆ ನೀವು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ? ಇದಕ್ಕೆ ಕಾರಣ ಇದೆ, ನಾವು ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಕೊಡ್ತಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತೇವೆ. ಬಟ್ ಸುತ್ತಿದ್ದೆಲ್ಲ ನಮಗೆ ಗೊತ್ತುಂಟು. ನಮ್ಮದು ಮೈಂಡಿನ ಬೇರೆ ಎಂಥ ವಿಚಾರಗಳು ಬರದೆ ನಮ್ಮದು ಫುಲ್ ಫೋಕಸ್, ಫುಲ್ ಕಾನ್ಸಂಟ್ರೇಷನ್ ಪ್ರಾರ್ಥನೆಯಲ್ಲಿ ಕೊಡಿ. ಪ್ರೈರ್ ಇಸ್ ಎ ಮೆಡಿಟೇಷನ್. ಓಕೆ, ಪ್ರಾರ್ಥನೆ ಅಂದರೆ ಒಂದು ಮೆಡಿಟೇಷನ್. ಸೊ ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.